ಏದೋ ಅಲ್ಲದ ಮತ್ತೊಂದು ಮಾತ ನನಗ ನೀನು ಹೇಳ್ತಿದ್ದಿ. ಹೌದು ಏ ಹೆಣಕ ಒಟ್ಟ ಕಿಮ್ಮತ್ತಿಲ್ಲ ಅಂದಿ ಜಗದಾಗ ತಮ್ಮ ಹೆಣಕ ಕಿಮ್ಮತ್ತೈತಿ ತಗದ ಕೊಡವೇನೋ ನಿನಗ ಮನುಷ್ಯ ಸತ್ತ ಬಳಕ ಶೃಂಗಾರ ಆಗತೈತೋ ಹೆಣಗ ಏ ಸತ್ತ ಬಳಕ ಹೆಣದ ಒಳಗ ಜೀವ ಮಾತ್ರ ಇರುವುದೇ ಹೌದಲ್ಲ ನಿನ್ನ ಜೀವ ಹೋಗಿರ್ತದೋ ತಮ್ಮ ಕೇಳೋ ಅಲ್ಲಿ ಹೆಣಕ ಸಿಂಗಾರ ಮಾಡತಾರ ಸತ್ತ ಏದೋ ವಾಲದ ಚಪ್ಪಲಕ್ಕ ಕಿಮ್ಮತ್ತೈತಿ ಅಂದಿ ನಮಗ ಹೌದವ ಏ ಚಪ್ಪಲಿ ಅದರಿಂದ ತಯಾರಾಗ್ಯಾವ ತಿಳಿದಿಲ್ರಿ ನಿಮಗ ಈ ಚಪ್ಪಲ ತಯಾರಾದದ ಸುದ್ದಿ ಕೇಳೋ ಮ್ಯಾಗ ಕಲ್ಯಾಣದೊಳಗ ಹರಳಯ್ಯಪ್ಪ ನಡೆದಿದ್ದ ಕೇಳೋ ಆವಾಗ ಏ ಹರಳಯ್ಯನವರು ಹಾದಿ ಹಿಡದ ಹೋಗುವಂತ ಟೈಮದೊಳಗ ಏ ಬಸವಣ್ಣಪ್ಪ ಬಂದಾನಪ್ಪ ಅವನ ಎದುರೇ ಬಸವಣ್ಣಪ್ಪನ ನೋಡಿ ಹರಳಯ್ಯ ಅಂದೋ ಬಸವಣ್ಣಪ್ಪನ ನೋಡಿದ ಬಳಿಕ ನಮಸ್ಕಾರ ಅಂದಾನ ಏ ಶರಣ್ರಿ ಅಪ್ಪ ಅಂದ ಹರಳಯ್ಯ ಬಸವಣ್ಣಪ್ಪಗ ಹೊಳ್ಳಿ ಬಸವಣ್ಣಪ್ಪ ಶರಣು ಶರಣಾರ್ಥಿ ಅಂದು ಅವನೀಗ ಎರಡ ನಮಸ್ಕಾರ ಹೊಳ್ಳಿ ಬಂದು ಹರಳಯ್ಯನವರೀಗ ಏ ಇವ ನಮಸ್ಕಾರ ನಾನು ಹೆಂಗ ಮುಟ್ಟಿಸ್ಲಿ ಅಂತ ತಿಳಿ ಏನ್ ಮಾಡ್ತಾರ್ರಿ ಏ ಕೌಂದಿ ಹೊಚ್ಕೊಂಡು ಮನಕೊಂಡ ಹರಳೈ ತನ್ನ ಮನೆಯಾಗ ಆಗ ಕಲ್ಯಾಣಮ್ಮ ಕೇಳ್ತಾಳಪ್ಪ ಹೊಳ್ಳಿ ಹರಳೈ ನಕ್ಕೋತ ಕೆಲಕೋತ ಇರವ್ರ ನೀವ ಇಂದ ಮನೆಗೆ ಅಂದ್ರ ಏಗ ಅಂತದೇನ ಮಾತ ಬಂದದಪ್ಪ ಅಂದಳು ಅವನೀಗ ಇದ್ದ ಪರಿಸ್ಥಿತಿ ಎಲ್ಲ ಹೇಳನ ಕಲ್ಯಾಣಮ್ಮಗ ಸ್ವತಃ ದಾರಿ ತೋರಿಸಿ ಕೊಟ್ಟಾಳಪ್ಪ ಹರಳಯ್ಯನವರೀಗ ಏನ್ ನಿಮ್ಮ ಬಲಗಾಲ ತೊಡಿಯ ತೊಗಲ ತಗದ ಪಾದ ರಕ್ಷೆ ಮಾಡಿ ನನ್ನ ಎಡಗಾಲ ತೊಗಲ ತೆಗಿಯುವಂದೆ ಅಂದ್ಲು ಆವಾಗ ಅಲ್ಲೇ ತೊಡಿಯ ತೊಗಲ ತಗದ ಪಾದ ರಕ್ಷೆ ಮಾಡಿದಾಗ ಎರಡು ಪಾದ ರಕ್ಷೆ ಮಾಡಿ ಬಸವಣ್ಣಪ್ಪಗ ಕೊಟ್ರು ಆಗ ಖರೆ ಐತಲ್ಲ ನಿಮ್ಮ ಹರಳಯ್ಯನವ್ರಿಗೆ ಹಾದಿ ತೋರ್ಸಳ ಕಲ್ಯಾಣಮ್ಮಗ ಏನ್ ಹೇಳ್ತಾರಿ ಏನಂತ ಹೇಳ್ತಾರ ಚಪ್ಪಲಕ್ಕೆ ಕಿಮ್ಮತ್ತೈತಿ ಅತ್ತ ಹೌದಾ ಕೌಂದಿ ಹೊಚ್ಕೊಂಡ ಮನಕೊಂಡಿದ್ರಿ ಮಸೀಬನಾಳ ಹರಳಯ್ಯನವ್ರ ಹೌದು ಹೌದ್ಯವ ಹೊಳ್ಳಿ ನಮಸ್ಕಾರ ಮುಟ್ಟಿಸು ತಾಕತ್ತು ನಿಮ್ಮ ಒಳಗೆ ಇದ್ದಿದ್ದಿಲ್ಲ ಹೌದು ಹೌದು ನಮ್ಮ ಕಲ್ಯಾಣಮ್ಮ ಹಾದಿ ತೋರಿಸಿ ಕೊಟ್ಟಾಳ ಖರೆ ಇದ್ರಲ್ಲ ಅವನ್ ನಿನಗ ಬರೇ ಎರಡು ನಮಸ್ಕಾರ ಮಾಡ್ಯಾನಂದ್ರ ಅವ್ನ ನಮಸ್ಕಾರ ಮುಟ್ಟಿಸ್ಲಾಕ ನಾ ಹಾದಿ ತೋರಿಸಿ ಕೊಡ್ತಾನಂದಳಕ್ಕೆ ಹೌದು ನಿಮ್ಮ ಬಲಗಾಲ ತೊಡಿಯ ತೊಗಲ ತೆಗೆದು ಒಂದ ಪಾದರಕ್ಷೆ ಮಾಡ್ರಿ ನನ್ನ ಎಡಗಾಲ ತೊಡಿಯ ತೊಗಲ ತೆಗೆದು ಒಂದ ಪಾದರಕ್ಷೆ ಮಾಡಿ ಕೊಡ್ತ ನೀವು ಅಡ್ಡು ಹೋದ ಬಸವಣ್ಣಪ್ಪಗ ಮೆಟ್ಟಗೊಲ್ಲಕ್ ಕೊಡ್ರಿ ಹೌದು ಹೌದು ಅಂದಾಗ ನಿಮಗ ಶರಣು ಶರಣಾರ್ಥಿ ಹರಳಯ್ಯ ಅಂದಾನಲ್ಲ ಇವ್ ಎರಡು ನಮಸ್ಕಾರ ಮುಟ್ಟತಾವತ್ತೇಳಿ ಹಾದಿ ತೋರಿಸಿ ಕೊಟ್ಟವ್ರ ನಾವ ಖರೆ ಐತಲ್ಲ ಇದ್ರೊಳಗ ನಿಮ್ಮ ಅಪ್ಪನ ಪಾಲೇನ ಬತ್ತ ಇವಂದ ಏನೂ ಇಲ್ಲ ಚಪ್ಪಲ್ ತಯಾರಾದದು ನಮ್ಮಿಂದ ಹೌದ ಅವು ನಮ್ಮ ಚರ್ಮದಿಂದ ಖರೆ ಐತಿ ಚಪ್ಪಲಕ್ಕ ಕಿಮ್ಮತ್ತಿರ್ಲಿ ಮತ್ತ ಇನ್ನೊಂದು ಮಾತು ಹೇಳಿದಿ ಮತ್ ಯಾವ್ದ್ರಿ ದೇಹಕ್ಕೆ ಕಿಮ್ಮತ್ತಿಲ್ಲ ಅಂತ ಹೇಳ್ರಿ ಹೇಳೇನ್ರಲ್ಲ ಒಂದಾನೊಂದು ಟೈಮದೊಳಗ ಏನಾಗಿತ್ರಿ ಯಾವ ಗಾಂಧಾರ ದೇಶದ ರಾಜ ಸುಬಾಲ ಹೌದ ಇವನು 100 ಮಂದಿ ಮಕ್ಕಳಿದ್ದು ಗಂಡ ಮಕ್ಕಳ ಹೌದು ಹೌದ್ಯವ ಇವನು ಹೊಟ್ಟಿಲೆ ಯಾರು ಹುಟ್ಟಿರುವ ಯಾರ್ರಿ ಗಾಂಧಾರಿ ಹೌದು
ಗಾಂಧಾರ ದೇಶದ ರಾಜನ ಮಗಳ ಗಾಂಧಾರಿ ಜನ್ಮ ತಾಳಿದಾಗ ಹೌದು ಆ ಗಾಂಧಾರಿ ಹೊಟ್ಟಿಲೆಯೇ 100 ಮಂದಿ ಕೌರವರ ಒಬ್ಬಕಿ ಹೆಣ್ಣ ಮಗಳಕಿನ ದುಶ್ಯಳ ತಿಳ್ಬೇಕು ಹೆಣ್ಣ ಮಗಳ ಜನ್ಮ ತಾಳಿಗಳು. ಹೌದು ಹೌದು ಯವ್ವ. 100 ಮಂದಿ ಕೌರವರಿಗೆ 5 ಮಂದಿ ಪಾಂಡವರಿಗೆ ಕೂಡಿದಂತ ಸಭಾದೊಳಗೆ ಇದರ ಬದರ ನಿತ್ತ ವಾದ ಬಿದ್ದಿತ್ತ. ಹಾ ಏನಂತ ಬಿದ್ದಿತ್ಯವ? ಅವಾಗ ಇವ ಭೀಮ ಸುಮ್ಮ ಕುಂಡ್ರಲಿಲ್ಲ. ಹಾ ಏನ್ ಮಾಡ್ತಿದ್ದ? ದುರ್ಯೋಧನ ಒಂದು ಮಾತಂದ. ಏನಂತ್ರಿ? ಹೋಗೋ ದುರ್ಯೋಧನ, ನಿಂದೆದ್ರದ ಪದ್ಧತಿ ಹೇಳತಿ, ಹೌದಾ ನೀನು ವಿಧಿವೇ ಪುತ್ರದಿಯೋ ಮಗನ ಅಂದ ಬಿಟ್ಟ. ಹೌದು ಹೌದಲ್ಲ. ಅವಾಗ ದುರ್ಯೋಧನಗ ಸಿಟ್ಟು ಬತ್ತು. ಹಾ ಸಿಟ್ಟು ಬಂದು ಏನ್ ಮಾಡ್ತಾನೆ ಇವ? ದುರ್ಯೋಧನ ಅಂದ, ಏ ಮಗನ ಅಂದ, ಹಾ ನಾಯಕ ವಿಧಿವ ಪುತ್ರ ಇರ್ತನೋ, ನನ್ನ ತಂದೆ ಅದಾನ ಧತರಾಷ್ಟ್ರ, ಅದನ್ರಲ್ಲ ನಮ್ಮವ್ ಯಾಕೆ ವಿಧಿವೇ ಆಗ್ತಾಳ ಅಂದಾಗ, ಹೌದ ಬೇಕಾದ್ರೆ ಹೋಗಿ ನಿಮ್ ಮುತ್ಯಾದನ ಗಾಂಧಾರ ದೇಶದ ರಾಜ ಸುಬಾಲ ಅವನು ಕೇಳೋಗ. ಕೇಳ್ಕೊಂಬ ಹೋಗ. ಆವಾಗ ದುರ್ಯೋಧನ ಹೋದ ತನ್ನ ಅಣ್ಣ ತಮ್ಮರನ್ನೆಲ್ಲ ಕರ್ಕೊಂಡ ಸುಬಾಲದಿಯಲ್ಲಿ ಗಾಂಧಾರ ದೇಶಕ್ಕೆ ಹೌದು ಹೋಗಿ ಕೇಳ್ತಾನೆ, ಏ ಅಜ್ಜ ಹಾ ಏನು ಹಕ್ಕಿಕತ್ ಐತಿ ನನಗೆ ಹೇಳು ಅಂದಾಗ, ಅವಾಗ ಯಾವದ್ ರಾಜ ಹೇಳ್ತಾನ, ಏನಂತ ಹೇಳ್ತಾನೆ ಇವ? ನಿಮ್ಮವ್ವ ವಿಧಿವೇ ಇದ್ದದ ಖರೆಯಪ್ಪ, ಹಾ ನಡಬ ಈಗ ಬಂದಕ್ಕಿನ ಲಗ್ನ ಮಾಡಿವ, ಆದ್ರ ಮೊದಲು ಒಂದು ಲಗ್ನ ಆಗಿತ್ತಕ್ಕಿಗೆ. ಹೌದು ಹೌದು. ಯಾರ ಸಂಗಟ? ಯಾರ ಸಂಗಟ ಇವ? ಯಾವ ಗಾಂಧಾರಿ ಹುಟ್ಟಿದ ತಕ್ಷಣ ಹಾ ಆಕಿದೊಂದು ದಗದಾಗಿತ್ರಿಪ್ಪ. ಏನಾಗಿತ್ರಿ? ಈಗ ನೋಡ್ರಿ ನಮ್ಮ ಮನ್ಯಾಗ ಕೂಸುವಳು ಹುಟ್ಟಿದ ಅಂದ್ರ ಹುಟ್ಟಿದ ತಾರೀಕ ದಿವಸ ಟೈಮ ತಗೊಂಡ್ ಹೋಗ್ತೀವಿ ನಾವು ಪುರೋಹಿತ್ರ ತ್ಯಾಕ. ಹೌದು ಹೌದ್ರಲ್ಲ. ಯಾಕ್ರಿ ಏನ್ರ ಸೂತಕ್ ಬಂದತ್ತೇನ, ಅಪ್ಪನ ಮೇಲೆ ಬಂದತ್ಯೋ, ಅವನ ಮೇಲೆ ಬಂದತ್ಯೋ, ಐ ಮೇಲೆ ಬಂದತ್ಯೋ, ಮುತ್ಯನ ಮೇಲೆ ಬಂದತ್ಯೋ, ಹೌದಾ ಏನ್ ಯೂಟ್ಯೂಬ್ ಮಾಡೋರ್ ಮೇಲೆ ಬಂದತ್ಯೋ, ಹಾ ಏನ್ ಹಾಡವನ ಮೇಲೆ ಬಂದತ್ತು, ಏನ್ ಈ ಗಂಡ ಹಾಡೋದು ಹೋಗುದು ಬಂದತ್ಯೋ, ಹಾ ಮೊದಲ ಹಳಿ ತಿಳಿದ ಅವಂದೆಲ್ಲ ಅದನ್ನ ತಾರೀಖ ತಕೊಂಡ್ ಬರ್ಲಾಕ್ ಹೋಗ್ತೀವಿ. ಹೌದ್ರಿ. ಅವಾಗ ಪುರೋಹಿತ ಏನ್ ಹೇಳ್ತಾನೋ, ಏನಂತ ಹೇಳ್ತಾನ ತಂಗಿ? ಅವನ ಮೇಲೆ ಪೀಡಾ ಬಂದಿತ್ತಂದ್ರ 3 ತಿಂಗಳ ಮಾರಿ ತೋರಿಸ್ಬೇಡ್ರತಾನ. ಹೌದಲ್ಲ. ಅಪ್ಪನ ಮೇಲೆ ಬಂದಿತ್ತಂದ್ರ 6 ತಿಂಗಳು ತೋರಿಸ್ಬೇಡ್ರಿ ಮಾರಿ ಅತ್ತಾನ. ಹೌದು ಆಯಿ ಮುತ್ಯನ ಮೇಲೆ ಬಂದಿತ್ತಂದ್ರ ಮನಿ ಬಿಟ್ಟು ಹೋಗ್ರಿ ಅಂತ ಹೇಳ್ತಾನ. ಹೌದು ಹಂಗ ಈ ಗಾಂಧಾರ ದೇಶದ ರಾಜ ಸುಬಾಲನ ಮಗಳ ಗಾಂಧಾರಿ ಹುಟ್ಟಿದ ತಕ್ಷಣ ಇಕ್ಕಿದ ಎಲ್ಲಾ ಚಲೋ ಇತ್ತ, ಎಲ್ಲ ಚಲೋ ಐತಲ್ಲ. ಆದ್ರ ಸ್ವಲ್ಪ ಲಗ್ನ ದೋಷ ಇತ್ತಿಗೆ ಕುಂಡಲಿ ಒಳಗ, ಜನ್ಮ ಕುಂಡ್ಲಿ ಒಳಗ ಲಗ್ನ ದೋಷಕ್ಕೆ ತೆಗೆದ. ಹೆಂಗ್ರಿ? ಅವ ಪುರೋಹಿತ ಅಂದ, ಏ ರಾಜ, ಸಾಕ್ಷಾತ್ ಇದು ಬಹಳ ದೊಡ್ಡ ಅವತಾರ ಐತಿ ನಿನ್ನ ಮನಿ ಒಳಗ ಖರೆ, ಹೌದು ಈಕಿ ಜನ್ಮ ಕುಂಡ್ಲಿ ಒಳಗ ಲಗ್ನ ದೋಷ ಐತಿ ಅಂದವ. ಹೌದು ಹೌದಲ್ಲ. ಹೆಂಗ್ರಿ ಅಪ್ಪ ಅಂದಿವ ರಾಜ. ಹೌದು. ಈಕಿಗೆ ಮೊದಲಿನ ಗಂಡಗ ಮಾಡಿ ಕೊಟ್ರ ಮೊದಲಿನ ಗಂಡ ಸಾಯ್ತಾನೋ, 2ನೇದ ಗಂಡ ಬದುಕತಾನ ಈಕಿದ ಅಂತೇಳಿ ಹಿಂಗ ಜನ್ಮ ಕುಂಡ್ಲಿ ಒಳಗ ಬರದತಿಕಿದಂದ್ರ. ಹೌದು ಅಂದಾಗ ಅವಾಗ ಇವ ರಾಜ ಅಂದ, ಹಾ ಅಂದಿವ, ಹೆಂಗ ಮಾಡೋದಿನ? ಹೌದಲ್ಲ. ಎಲ್ಲಾರು ಕೂಡಿ ವಿಚಾರ ಮಾಡಿ ನೀವ ಏನ ತೆಗಿತೀರಿ ತೆಗಿರಿ ನಿರ್ಣಯ ಅಂದ. ತೆಗಿರಿ ಅಂದಾಗ ಏನ ಎಲ್ಲಾರು ಕೂಡಿ ನಿರ್ಣಯ ಮಾಡ್ರಿ ಏನಂತ ಹೇಳಿ. ಏನಂತ ತಂಗಿ? ಮೊದಲಿನ ಗಂಡನ ಮಾಡಿ ಕೊಟ್ರ ಆಕಿ ಆ ಮನುಷ್ಯನ ಪ್ರಾಣ ಹೋಗುವಂಗಿತ್ತಂದ್ರ ಮೊದಲ ಮಾನವನ ಕೊಟ್ಟ ಲಗ್ನ ಮಾಡೋದು ಬೇಡ. ಹೌದು ಹೌದು ಬೇಡಲ್ಲ. ಮನುಷ್ಯನ ಕೊಟ್ಟ ಲಗ್ನ ಮಾಡಿದಿವಿ ಅಂದ್ರ ಪ್ರಾಣ ಹತ್ಯೆ ಮಾಡಿ ಅವನ ಲಗ್ನ ಅವಂದ ಹೌದು ಸುಮ್ಮನೆ ಒಬ್ಬ ಮನುಷ್ಯಂದ ಜೀವ ಕಳ್ದಂಗ ಆಗ್ತತಿ. ಬೇಡ, ಮೂಕ ಪ್ರಾಣಿ ಒಳಗ್ ಹೋಗ್ಲಿ ಅಂತ ಹೇಳಿ ತಿಳ್ಕೊಂಡ ಹೋಂತಿನ ಸಂಗಟ ಲಗ್ನ ಮಾಡೋನು. ಮೊದಲ ಹೋಂತ ಸಾಯ್ತಂದ್ರ ಹಿಂದಾಗಡೆ ದತ್ತ ರಾಷ್ಟ್ರ ಕೊಟ್ಟ ಲಗ್ನ ಮಾಡೋಣ ತಿಳ್ಕೊಂಡು ಮೊದಲ ಹೋಂತಿನ ಸಂಗಟ ಲಗ್ನ ಮಾಡಿರ್ಕಿದ ಮಾಡಿದ್ರಲ್ಲ. ಹೋಂತಿನ ಸಂಗಟ ಬರೇ ಲಗ್ನ ಮಾಡಿ ಕಡ್ಯಾಕ ಕುಡ್ದ ಹೋಂತ ಸಾಯ್ತ. ಹಿಂದಾಗಡೆ ದತ್ತರಾಷ್ಟ್ರ ಸಂಗಟ ಲಗ್ನ ತಕಿದೆ ಗಾಂಧಾರಿ ಅದ. ಈ ಸುದ್ದಿ ತಿಳಿದ ಇವ ದುರ್ಯೋಧನ ಕೋಪಿಷ್ಟ ಇದ್ದ. ಏ ಅಜ್ಜ, ನಮ್ಮ ಅವ್ವ ತಿಳಿದೋ ತಿಳಿಯಾರ್ದೋ ಸಣ್ಣಕ್ಕಿದ್ದ ನಮ್ಮ ಅವ್ಗೆ ಇಂಥದ ಮಾಡಿ ಓ ಮಗನ ನೀ ಅಂತ ಹೇಳಿ ಈ ಗಾಂಧಾರ ದೇಶದ ರಾಜನ ಮತ್ತ ಅವನ ಮಕ್ಕಳನ್ನ ಎಲ್ಲ ಓದ್ ಒಂದು ಹಾಳು ಮಣ್ಣಿನ ಗ್ವಾಡ್ಯಾಗ ಒಗದ್ ಬಿಟ್ಟ. ಅವಾಗ ಏನಾಯ್ತು ಮುಂದೆ? ಬರೇ ದಿನನಿತ್ಯ ಒಂದು ಮುಟ್ಟಿಗೆ ಅನ್ನ ಒಗಿಲಕತ್ತ ಎಲ್ಲಾರ ಹಿಂಬಾಲ. ಹೌದು, ಮನುಷ್ಯನ ಹಿಂಬಾಲ ಬರೇ ಒಂದು ಮುಟ್ಟಿಗೆ ಅನ್ನ, ಒಂದು ಮುಟ್ಟಿಗೆ ಹಿಂಗ 101 ಮುಟ್ಟಿಗೆ ಅನ್ನ ಒಗಿತಿದ್ದ. ಹೌದ್ರಲ್ಲ, ಒಗಿತಿದ್ದ. ಬರೇ ಒಂದು ಮುಟ್ಟಿಗೆ ಅನ್ನ ಮ್ಯಾಗ ಎಟ್ಟು ತಾಳ್ತದ್ರಿ, ಇದು ಅನ್ನಿನ ಕಾಯಿ ಐತಿ. ಹೌದು, ಈ ಮಾನವ ಅನ್ನಿನ ಒಳಗಿನ ಹುಳ ಇದ್ದಂಗ. ಕರೆ ಐತಿಲ್ಲ. ಅನ್ನ ನೀರ ಇದ್ರ ಬದುಕುತ್ತಿರಕ ಬದುಕುದಂತ ಜೀವ ಅಲ್ಲಿದು. ಹೌದು ಹೌದು. ಹಂಗ ದಿವಸ ಒಂದು ಹೆಸರು ಒಬ್ಬನ ಮೇಲೆ ಒಂದು ಮುಟ್ಟಿಗೆ ಅನ್ನ ಒಗದ್ರ ಬದುಕಂಗಿಲ್ಲ ತಿಳಿದು. ಹೌದು. ಆ ಸುಬಾಲ ಹೇಳ್ತಾನೆ ಎಲ್ಲಾ ಮಕ್ಕಳನ್ನ ಕರೆದ. ಏನಂತ ಹೇಳ್ತಾನ ತಂಗಿ? ಏ ಬರೇ ಒಂದು ಮುಟ್ಟಿಗೆ ಅನ್ನ ಹೋಗಿಲ್ಲ ಅಂತೇನ್ರಿ, ನಾವಂತೂ ಬದುಕಂಗಿಲ್ಲ. ಹೌದ, ನಾವು ಸಾಯುದಂತೂ ಗ್ಯಾರಂಟಿ. ಈ ಕೌರವ್ರ ಮೇಲೆ ಸೇಡ ತೀರ್ಸ್ಕೊಲಕ ಶಕು ನೀನು ಒಬ್ಬನ ಹಿಂದ ಬಾಕಿ ಉಳಿಸುನು ಜೀವಂತ ಅಂದವ. ಹೌದು ಹೌದು. ನಿಮ್ಮದು ಎಲ್ಲಾರ್ದು ಅನ್ನ ಗೋಳೆ ಮಾಡಿ ಅವಂಗ ಕೂಡ್ರಿ, ನೀವು ಸತ್ರ ಸಾಯಿರಿ ಎಲ್ಲಾರು ಅಂದ. ದಿವಸ ಒಂದೊಂದು ಹೆಣದ ರಾಶಿ ಬೀಳಾತು, ಎಳದೇಳದ ಒಗಿಲಾತ್ರು. ಶಕುನಿಗೆ ಎಲ್ಲ ಗ್ವಾಳೆ ಮಾಡಿ ಮಾಡಿ ಕೊಡ್ಲಾಕತ್ರು. ಅವಾಗ ಶಕುನಿ ಬದುಕಿ ಉಳದ ಮುಂದ ರಾಜ ಸಾಯು ಪರಿಸ್ಥಿತಿ ಗಾಂಧಾರಿ ಅಪ್ಪ. ಹೌದು, ಗಾಂಧಾರಿ ಅಪ್ಪ ಸಾಯು ಟೈಮ್ ಬಂದಾಗ ಅವ ಅಪ್ಪ ಹೇಳ್ತಾನ ಗಾಂಧಾರಿ ಅಪ್ಪ ಸ್ವತಃ ಮಗ ಶಕುನಿಗೆ ಏನಂತ ಹೇಳ್ತಾನೆ? ಏ ಮಗನ, ಕೌರವ್ರ ಮ್ಯಾಲ ಸೇಡ್ ತೀರ್ಸ್ಕೊಳಕ ನಿನ್ನ ಬದುಕ್ಸೇದಿವ. ಹೌದ, ಇನ್ನು ನಾ ಅಂತೂ ಸಾಯೋದ ನಂದು ಗ್ಯಾರಂಟಿ ಇಲ್ಲ. ಆದ್ರ ನಾ ಸತ್ತ ಮ್ಯಾಲ
ಈ ಸತ್ತಿರುವಂತ ದೇಹ ಹರ್ಕೊಂಡು ತಿನ್ನೋ ಮಗನ ಅಂದವ. ಹೌದಲ್ಲ. ಈ ಮಾತು ಯಾಕೆ ಹೇಳತ್ತೀನಿ ಮೌಲಕ್ಕ? ತಿಳ್ಕೊ. ಒಟ್ಟ ಸತ್ತಿರು ಹೆಣ ಕಿಮ್ಮತ್ ಇಲ್ಲ ಅಂದಿಲ್ಲ. ಇಲ್ಲ ಅಂದ. ಸತ್ತಿರು ಹೆಣ ಎಲ್ಲಿ ಬಂದತಿಲ್ಲ ಯಾಕೆ ಮಾತು ಕೊಡ್ಲತ್ತೀನಿ ನಿನಗ. ಹೌದು ಹೌದಲ್ಲ. ನೋಡು, ನಾ ಸತ್ತ ಬಳಕ ನನ್ನ ಶರೀರ ಎಲ್ಲ ಹರ್ಕೊಂಡು ತಿನ್ನ, ನನ್ನ ಶರೀರ ಒಳಗಿನ ಮಾಂಸ ತಿಂದ ಬಳಕ ಹೌದು ನನ್ನ ಹಿಂದ ಬೆನ್ನೆಲುಬು ಉಳಿತೈತಿ. ಒಂದ ಖರೆ ಐತಲ್ಲ. ಆ ಬೆನ್ನೆಲುಬು ತಗೊಂಡ ಎರಡು ಕವಡಿ ಮಾಡಕ ನೀ ಏನು ಅಂದದ ಆಗತತಿ ಹೋಗ ಮುಂದ ತಿಳಿದಮ್ ಯಾರ? ಸುಬಾಲ. ಹೌದಲ್ಲ. ಮತ್ತ ಹೆಣ ಕಮ್ಮಿ ಐತೆನ ಅವ್ರ ಸತ್ತ ಹೆಣ ತಿತ್ತಿದ್ರೆ ನಾಚಿಕೆ ಬರ್ತಿದಿಲ್ಲ ಹೆಣಗಂಡಾಡ ಅವ್ರಿಗೆ? ಯಾಕೆ ಬರ್ಲಿಲ್ಲ ನಿನಗ ಮೌಲ? ಪುರಾಣ ಲೇಖಿ ಮತ್ತ ನಿನಗತ್ಲೆ ಬಾಯಿ ತುಂಡಿ ಅಲ್ಲ ನಂದ. ನೀವು ಎಲ್ರಿ ಚಾಂಜಿ ಹೊತ್ತು ಮುಣಿದಂಗ ಸಿದ್ಧಲಿಂಗ ಬಂದ, ಗುದ್ಲಿಂಗ ಬಂದ, ಮಹಾರಾಜ್ ಬಂದ, ಗಿಡದಂತ ಬಿದ್ದ ಕೀಸುಂಗ ಹೇಳ್ರಿ ನಾ ಕಬಲಿ ಕೊಡಕ್ಕೆ ಅಲ್ಲ. ತಾಟಿಗೆ 3 ದಿವಸ ಅಡಿಕೆ ಇಟ್ರು ನಮ್ಮ ಅವು ಹೆಚ್ಚ ಅನ್ನೋದು ನಾ ಬಿಡಕ್ಕೆ ಅಲ್ಲ. ಶಾಸ್ತ್ರ ಪುರಾಣ ಬರ್ಬೇಕ. ಪ್ರಾಣ ಕೊಡ್ತನ ಖರೆ ಮಾನ ಕೊಡಕ್ಕೆ ಅಲ್ಲ ಜಗತ್ತಿನೊಳಗ ನಾನು. ಹೌದಾ? ಪ್ರಾಣ ಹೋಗ್ಲಿ ಖರೆ ಮಾನ್ ಹೋಗ್ಬಿಡಂಗಿಲ್ಲ. ಹೌದು ಹೌದು. ಹಂಗ ಇಲ್ಲಿ ಶರೀರ ದೊಡ್ಡದಾಗೈತಿ. ಹೌದು. ಇದು ನೀ ಕೇಳಿರುವಂತ ವಿಷಯಕ್ಕೆ ಯಾವಾರ ಬತ್ತ. ಹೌದಲ್ಲ. ಇನ್ನೊಂದು ಮಾತು ಹೇಳೇನ್ರಿ. ಮತ್ತೇನ್ರಿ? ಹೆಣ್ಮಕ್ಳದಾರತ್ರಿ ಈಗ ಇವ್ರು ದೇವ್ರ ಮಾಡ್ತಾರತ್ರಿ ಬರೀ ಸಣ್ಣ ಸಣ್ಣ ಅವ್ರಿಗೆ ತಿಲ್ಲಾಕ ದೊಡ್ಡ ಮಾಡ್ಕೋತಾರತ್ತ ಹೋಳಿಗೆ. ಇವ್ರು ದೊಡ್ಡ ತಿಲ್ಲಾಕ ದೊಡ್ಡ ಹೋಳಿಗೆ ಮಾಡ್ಕೋತಾರತ್ತ. ದೇವ್ರಿಗೆ ಅನ್ನಂಟ್ಲೆ ಸಣ್ಣ ಹೋಳಿಗೆ ಮಾಡ್ತಾರ. ದೇವ್ರಿಗೆ ಅಂದ್ರ ಸಣ್ಣ ಹೋಳಿಗೆ ಯಾಕೆ ಮಾಡ್ತೀರಿ ಅಂತ ಕೇಳ್ತಾರ. ಮಾತು ಕೇಳ್ತಾನು ಕೇಳಲೆ. ಸಣ್ಣ ಹೋಳಿಗೆ ಮಾಡ್ತಾರ, ದೇವ್ರ ಮುಂದೆ ಇಡ್ತಾರ. ಹೌದಾ? ದೇವ್ರ ತಿತ್ತೇನ ಇಲ್ಲ. ಮತ್ ಬರೇ ಹೋಳಿಗೆ ಇಟ್ಟು ಕಡಿಯಾಕಾದ್ರ ನಿನ್ನಂತದೊಂದು ನಾಯಿನ ಬಂದ ನೆಕ್ಕತೈತಿ ಅಲ್ಲಿ. ಮತ್ತ ಹಣಬಣ್ಣ ನಾಯಿನ ನೆಕ್ಕುದು. ದೇವರ ಜರ್ಕರ್ ತಿತ್ತೈತೇನೋ ಮಾತು ಸತ್ಯ ಆಗಿದ್ರ ಇಟ್ಟು ಹೋಳಿಗೆ ಯಾರು ಕೊಡ್ತಿದ್ದಿಲ್ಲ. ಯಾರು ಕೊಡ್ತಿದ್ದಿಲ್ಲ. ಎಲ್ಲಿ ತಂದದಿ? ಯಾವ ದೇವ್ರ ಎಲ್ಲಿ ಐತಿ? ದೇವ್ರ ಇಲ್ಲ. ನಾ ಒಂದು ಮಾತು ಹೇಳ್ತಾನೆ ಕೇಳು. ದೇವ್ರ ಎಲ್ಲಿ ಐತಿ? ಎಲ್ಲೈತ್ರಿ? ನಾವಾಗ್ಲಿ ನೀವಾಗ್ಲಿ ಜೀವನದೊಳಗಿನ ಮಾತು ಹೇಳ್ತೇನ್ರಿ. ದೇವ್ರ ಎಲ್ಲೈತಿ? ಎಲ್ಲೈತಿವ? ನಾವ ಮಾತಾಡುವಂತ ಮಾತು ಸತ್ತಿರ್ಬೇಕ. ಹೌದಲ್ಲ. ಅಲ್ಲಿ ದೇವ್ರ ಐತಿ. ಅಲ್ಲಿ ದೇವ್ರ ಐತಿ. ನಾವು ಮಾಡುವಂತ ಕಾಯಕ ಸತ್ತಿರ್ಬೇಕ. ದೇವ್ರ ಅಲ್ಲಿ ಐತಿ. ಅಲ್ಲಿ ಅದ. ಮತ್ತ ನಾವು ನಡಿವಂತ ನಡಿ ಸುದ್ದಿರ್ಬೇಕ. ಹೌದಾ? ಅಲ್ಲಿ ದೇವ್ರ ಐತಿ. ಅಲ್ಲಿ ಕೈಲೆ ಬಾಯಿಲೆ ಕಚ್ಚಿಲೆ ಯಾವ ಪಚ್ಚಿರ್ತಾನಲ್ಲ ದೇವ್ರು ಬಂದ ಅವನ ಮನ್ಯಾಗ ಕಾಲು ಮುರ್ಕೊಂಡು ವಸ್ತಿ ಬೀಳ್ತಾನ ಮೂಲಿ ಸದೋಕಾಲ ಮಾಡ್ತಾನ. ಕೈಲೆ ಬಾಯಿಲೆ ಕಚ್ಚಿಲೆ ಪಚ್ಚಿ ಇರ್ಲಿಕ್ಕಂದ್ರ ಕೈಲೆ ಬಾಯಿಲೆ ಕಚ್ಚಿ ಪಿಚ್ಚಿ ಇದ್ದಿ ವರ್ಷಕ್ಕೊಮ್ಮೆ ಜೋಕುಮಾರನಗತ್ಲೆ ಬಡಸ್ಕೊಂಡ ಸಾಯ್ದು ನೋಡ ಮಂದಿ. ಇವನು ಬಡದ ಕೊಂದು ಇಲ್ಲಿ ಎಲ್ಲೈತಿ ದೇವ್ರ? ಎಲ್ಲೈತಿ ಹೇಳ? ಕೆಲಸ ಇಲ್ಲ ನಿಮ್ಮ ದೇವ್ರದ. ಇಲ್ಲ. ಅದಕ್ಕೆ ನಿಮ್ಗೆ ತಳದಾಗ ಒಂದು ಮಾತು ಹೇಳಿನ. ಏನಂತ ಹೇಳಿದೇವ್ರಿ? ಜನ್ಮ ಕೊಟ್ಟಿರುವಂತ ತಾಯಿಗೆ 3 ಹೊತ್ತ ಪಂಚಾಮೃತ ಅನ್ನ ಹಾಕಿ ಅಕ್ಕಿನ ನೆತ್ತಿ ಹೊಟ್ಟಿ ಚಂದ ಯಾವ ಇಡ್ತಾನಲ್ಲ ದೇವ್ರ ಅಲ್ಲೇ ಐತಿ. ಆ ಮನೆಯೊಳಗ ಜನ್ಮ ಕೊಟ್ಟ ತಾಯಿಗೆ ತಂಗಡ ರೊಟ್ಟಿ ಕೊಟ್ಟ ಹೊರಗಿನ ಕಲ್ಲ ದೇವ್ರ ಮೇಲೆ ತುಪ್ಪ ಸುರುವಿದ ಎದಕ್ ಬತ್ತ? ಬರುದಿಲ್ಲ, ಸಿಗುದಿಲ್ಲ. ಇಲ್ಲಿ ಮನ್ಯಾಗ ಮತ್ತ ತಾಯಿ ಸುಮಾರತ್ರಿ. ಸುಳ್ಳು ಹೇಳ್ತಾನೆ. ತಾಯಿನ ದೇವ್ರ ತಂದದಿ. ಈಗೇನ್ ಮಾಡ್ಬೇಕಾಗೈತ್ರಿ? ಹೇಳ್ರಲ್ಲ. ಟೈಮ್ ಹೆಚ್ಚು ಕಮ್ಮಿ 3:30 ಹಾಕೋತ್ ಬಂದೈತಿ. ಅದಕ್ಕೆ ಏನ್ ಹೇಳಕತ್ತೇರಿ ಹಿರಿಯರು? ಏನಂತ್ರಿ? 4 ಆಗೈತ್ರಿ ಈಗ. ಹೌದು. ಸಣ್ಣದ ಒಂದು ಕ್ಯಾಲಿ ಅಂದ ಕುಡುನ್ರಿ ಸರಜೋಡಿ ಕಲಾವಿರಿಗೆ ನೋಡು ಏನೇನ್ ಹೇಳ್ತಾರೆ, ಏನೇನ್ ಕೇಳ್ಕೊತ ಬರ್ತಾರೋ. ಹೌದು. ಅದಕ್ಕೆ ನಮ್ಮಲ್ಲಿ ಹಿರಿಯರು ಹೇಳಿದ್ರು ನೀಲಾವತಿ ಪದ ಹಿಡಿಯುತ್ತ ಹೇಳಿ. ಹೌದ್ರಲ್ಲ. ನೀಲಾವತಿ ಲಿಸ್ಟ್ ಬಹಳ ದೊಡ್ಡದರಿಪ. ಬಹಳ ದೊಡ್ಡದೈತಿ. ಹೆಚ್ಚು ಕಮ್ಮಿ 1.5 ತಾಸ ಟೈಮ್ ಬೇಕ್ರಿ ಅದಕ್ಕೆ. ಹೌದು, 2 ತಾಸು ಬೇಕು. ಹೆಚ್ಚು ಕಮ್ಮಿ 1.5 ತಾಸ ಬೇಕು. ಹೌದ್ರಿ. ಅದಕ್ಕೆ ಸಣ್ಣದ ಒಂದು ಕ್ಯಾಲಿ ಅಂದು ಹಂಗಿಲ್ಲ ಉದಾಹರಣೆ ಕೊಟ್ಟು ಹೇಳೋದೈತಿ ಅವ್ರಿಗೆ. ಹೇಳೋಣ್ರಲ್ಲ. ಏನಂತ ಹೇಳಿ? ಏನಂತ ತಂಗಿ? ಲಕ್ಷ್ಮಿ ಹೆಚ್ಚೋ ಏನ ವಿಷ್ಣು ಹೆಚ್ಚೋ ಅಂತ ಹೇಳತ್ತೆ. ಹೌದ್ರಲ್ಲ. ಅಣ್ಣ ನಿನಗ್ ಹೆಂಗ ನನಗ ವಾದ ಮಾಡ್ಲತ್ತಿದಿ ನೋಡ. ಹಿಂಗ ಯಾವ ವೈಕುಂಠದೊಳಗೆ ಏನಾಯ್ತ್ರಿ? ವಿಷ್ಣು ಸಹಿತ ಲಕ್ಷ್ಮಿಗೆ ವಾದ ಮಾಡ್ತಿದ್ದತ್ತ. ಹೌದು. ಶ್ರೀಮಂತ ಕಾಕ ಅವರು ಜಳಕೋಟೆ ಸಾಕಿ ನಮ್ಮ ಕೇಸರಗಾಂವ ಏನ ಹೇಳ್ತಿದ್ದ? ಲಕ್ಷ್ಮಿ ಎಲ್ಲಾರು ಹೊತ್ತು ಮುನಿಗಿರ ನನ್ನ ಪೂಜೆ ಮಾಡ್ತಾರ. ಹೌದು. ಜಗದಾಗ ನಾ ದೊಡ್ಡ ಅವದಾನೆ. ಹೌದಲ್ಲ. ನಾ ನಾರಾಯಣ ಬೇಕ. ಸತ್ಯನಾರಾಯಣ ಪೂಜೆ ಹಾಕ್ತಾರ. ಅಲ್ಲಿ ಆದ್ರೂ ನಾವ್ ಸಾವಕಾಶ ಕಾಕ ಬಿಡಿಯೋದು ಬಿದ್ದಿತ್ತು. ಅದಕ್ಕ ನನ್ನ ಪೂಜೆ ಹಾಕ್ತಾರ ಅಂದ್ರ ನಾ ದೊಡ್ಡವ ಅಂದಿವ. ಹೌದ್ರ. ಲಕ್ಷ್ಮಿ ಅಂದಳು ಏನಂತ ತಾಯಿ? ಪತಿದೇವ ನಾ ದೊಡ್ಡವ್ ನೀ ದೊಡ್ಡವ್, ನಾ ದೊಡ್ಡವ್ ನೀ ದೊಡ್ಡವ್ ಅಂದ್ರ ನಮ್ದು ಇಬ್ಬದು ನಿರ್ಣಯ ಮಾಡವ್ರು ಯಾರು ಇಲ್ಲಿ? ಹೌದಲ್ಲ. ಇಲ್ಲಿ ನಿರ್ಣಯ ಆಗಂಗಿಲ್ಲ. ಆಗುದಿಲ್ಲ. ಯಾವ ನಿರ್ಣಯ ಆಗ್ಬೇಕಾದ್ರ ಭೂಲೋಕಕ್ಕೆ ಹೋಗುನು. ಅಲ್ಲಿ ಯಾರು ದೊಡ್ಡವ್ರ ಆಗ್ತಾರ ನೋಡ. ಈ ವೈಕುಂಠದೊಳಗಾದ್ರು ಅವರ ದೊಡ್ಡವ್ರ. ಹೌದು ಅಂದಾಗ ಅವಾಗ ಇಬ್ರು ರೂಪ ಬದಲಿ ಮಾಡಿ ಬಂದ ನಿತ್ರ. ಯಾವ ಕಲಿಯುಗದೊಳಗ ಬಂದ್ ನಿತ್ರಲ್ಲ ರೂಪ ಬದಲಿ ಮಾಡಿ ಬಂದ ನಿತ್ರ. ಏನಂತ ಹೇಳಿ? ಏನಂತ ತಂಗಿ? ಯಾವ ವಿಷ್ಣು ಇದ್ದಾವ ಒಂದು ಪುರಾಣ ಹೇಳೋ ಪಂಡಿತಾಗಿ
ಮೈ ಮೇಲೆ ಕ್ಯಾವಿ ಅರಿಬಿ ತೊಟ್ಟ ಹನುಮ ದೇವ್ರ ಗುಡಿಯಾಗ ಕೂತ್ಕೊಂಡು ಪುರಾಣ ಹೇಳಕತ್ತ. ಪುರಾಣ ಹೇಳ್ತಿದ್ರಿ. ಒಂದ್ ತಿಂಗಳ ಪುರಾಣ ಚಾಲೋ ಇತ್ತು. ಶ್ರಾವಣ ತಿಂಗಳದೊಳಗ ಪುರಾಣ ಹೇಳಕತ್ತ 25 ದಿವಸ ನಡೆದಿತ್ರಿ ಪುರಾಣ. ನಡೀತಿರ್ಲ. ಬರೀ ಮನ್ಯಾಗ ಒಂದ ಜಡಿ ಕೂಸ ಸಹಿತ ಮೊದಲ ಮಾಡಿ ಉಳಿಲಿಲ್ಲ. ಎಲ್ಲ ಒಂದು ಉಳಿತಿದ್ದಿಲ್ಲ. ಊರ 7 ಗಂಟೆ ಆತಂದ್ರ ಪುರಾಣ ಕೇಳಕ್ ಹೋಗ್ತಿದ್ರು. ಹೌದ್ರಿ. ಒಟ್ಟ ಅಟ್ಟ ಪುರಾಣ ಅಟ್ಟ ಚಂದ ಹೇಳಕತ್ತ. ಖರೀ ಐತಲ್ಲ. 25 ದಿವಸ ಆಗಿತ್ತು. ಅವಾಗ ಸುಮ್ಮ ಕೊಂಡಿರ್ಲಿಲ್ಲ ವಿಷ್ಣು ಪುರಾಣ ಹೇಳ್ಕೊತ. ಏನ್ ಮಾಡ್ತಿದ್ರಿ? ಇವಂದತ್ತ ನೋಡಿದೇನ ಲಕ್ಷ್ಮಿ, ಊರಾನ ಮಂದಿ ಮಲಿ ಕುಡಿ ಕೂಸಿ ಹಿಡ್ಕೊಂಡು ಎಲ್ಲ ನಾನು ಮುಂದ ಅದಾವ. ನಾ ದೊಡ್ಡವದನ್ನ ನಡ್ಲೆ ನಾನು ಮುಂದೆ ಬಂದು ಕೂತಾರ ಎಲ್ಲಾರು. ನೀ ಹೆಂಗ ದೊಡ್ಡಕ್ಕೆ ಆಗ್ತೀಯ? ಇನ್ನೊಂದ್ 5 ದಿವಸ ಉಳಿತ ಬಾಕಿ ಮುಗಿತ ನಾ ದೊಡ್ಡವ ಅಂದತೀವ್. ಹೌದ್ರಿ. ಅವಾಗ ಲಕ್ಷ್ಮಿ ಅಂದಳತ್ತ. ಏನಂತ ಅಂದಳು? ತಡೀರಿ ಪತಿದೇವ ಅಂದಳತ್ತ. ಹೌದಲ್ಲ ನಿಂದ್ರಿ ತಡ್ರಿ, ಇನ್ನ 5 ದಿವಸ ಬಾಕಿ ಐತಿ. ಹೌದಾ? ಇದ್ರಾಗ ಯಾರು ದೊಡ್ಡವ್ರ ಆಗ್ತಾರ ಅವ್ರ ಹೆಚ್ಚಿನವ್ರ. ಖರೀ ಐತಲ್ಲ ಅಂದಾಗ ಮುಪ್ಪಾನ ಮುದಿಕೆಯಾಗಿ ಲಕ್ಷ್ಮಿ ಇದ್ದಕ್ಕಿ. ಹೌದು. ಮುಪ್ಪಾನ ಮುದಿಕೆ ಕೈಯಾಗ ಒಂದು ಬಡಗಿ ಹಿಡ್ಕೊಂಡ ಕರೆಕ್ಟ್ 7 ಗಂಟೆಕಂದ್ರ ಆ ಊರಾಗ ಇಳದ್ ಬಂದಳತ್ತ. ಮತ್ ಹೌದು. ಮತ್ತೇನಿತ್ತು ಅವಾಗ? ಆ ಊರಾಗ ಇಳದ ನಿತ್ತಳು ಕಲಿಯುಗದೊಳಗ ಬಂದವ. ಹೌದು. ನಿತ್ತಾಗ ಒಳ್ಳೆ ಪುರಾಣ ಹೇಳು ಜೋರ್ ನಡೆದಿತ್ತು. ಇನ್ನು ಪುರಾಣಕ್ಕೆ ಮಂದಿ ಎಲ್ಲ ಹೋಗುತ್ತಿತ್ತು. ಆ ಟೈಮ್ಗೆ ಹೋಗಿ ಅಂಗಳಾಗ ನಿತ್ತಳು. ಅವಾಗ ಏನಾಯ್ತು ಮುಂದ? ಅಂಗಳಾಗ ನಿತ್ತಳ. ಊರ್ ಮಂದಿ ಎಲ್ಲ ಪುರಾಣ ಕೇಳಾಕ ಹೊಂಟಿತ್ತು. ಒಬ್ಬಾಕಿ ಹೆಣ್ಣಮಗಳು ಉಳಿದಿಳು ಮನಿ ಒಳಗೆ ಹಿಂದ ಹಾಕಿ. ಹೌದು. ಈಕಿ ಹೋಗಿ ಲಕ್ಷ್ಮಿ ಏನಂದಳ? ಏನಂತ್ರಿ? ತಂಗಿ ನನಗ ಬಾಳ ನೀರಡಿಕೆ ಆಗ್ಯಾವ. ಹೌದ? ನನಗೊಂದ್ ಚರಿಗೆ ನೀರು ಕೂಡ ಯವ್ವ ಅಂದಳಕಿ. ಹೌದು. ಮುಪ್ಪಾನ ಮುದಿಕೆಗೆ ಖರೀ ಐತ್ಲ. ಈಕಿ ಹೆಣ್ಮಗಳಂದಳು. ಏನಂತ್ರಿ? ಏ ಮುದುಕಿ, ಟೈಮು ಟೇಬಲ್ ಪುರಾಣ ಹೇಳೋ ನಮ್ಮ ಊರಾಗ ಬಾಳ ಚಲೋ ಬಂದಾನ. ಹೌದಲ್ಲ? ಈ ಕರೆಕ್ಟ್ ನಾನು ಎಲ್ಲ ಗೆಳತಿಯರ ಜಾಗ ಹಿಡ್ಕೊಂಡು ಕೂತಿರ್ತಾರ. ಹೌದು. ಪುರಾಣ ಹೇಳು ಟೈಮ್ ಆಗೈತಿ. ನಾ ನೀರ್ ಕೊಡಂಗಿಲ್ಲ ಸರಿ ದಂಡಿಗೆ ಅಂದಳಕಿ. ಅಂದಾಗ ಮುಂದೆ ಏನಾಯ್ತ್ರಿ? ಆಕಿ ಅಂದಳು ಅಲ್ಲ ತಂಗಿ ಅಂದಳಕಿ. ಎಂತವ ಪುರಾಣ ಹೇಳವ. ದಾನ ಧರ್ಮ ಮಾಡ್ಬೇಡ ನಾವ. ಹೌದು. ಹಿಂಗ ಹೇಳ್ತಾನ ಪುರಾಣ. ಖರೀ ಐತಲ್ಲ. ಅಂದಾಗ ಈ ಮುದಿಕಿ ಒಟ್ಟ ಬಿಡಂಗ ಕಾಣಂಗಿಲ್ಲ ತಿಳ್ಕೊಂಡಿಕ್ಕಿ ಹೆಣ್ಮಗಳು ಒಂದ ಚೆರಿಗೆ ನೀರು ತುಂಬೇಕಿ ಕೈಯಾಗ ಕೊಟ್ಲು. ಅವಾಗ ಏನಾಯ್ತ್ರಿ? ಈಕಿ ನೀರಿನ ಚೆರಿಗೆ ತುಂಬೇಕಿ ಕೈಯಾಗ ಕೊಟ್ಲು. ಈಕಿ ನೀರು ಕುಡುದ ಆಕಿ ಕೈಯಾಗ ಚೆರಿಗೆ ಕುಡುಗುಡುದ. ಈ ಹೆಣ್ಮಗಳ ನೀರು ಕುಡಾಗ ಸ್ಟೀಲ್ ಇಂದಿತ್ತದ ಚೆರಿಗೆ ಇತ್ರ. ಲಕ್ಷ್ಮಿ ನೀರು ಹೊಳ್ಳಿ ಕುಡುದು ಹೊಳ್ಳಿ ಆಕಿ ಕೈಯಾಗ ಚೆರಿಗೆ ಕುಡಾಗ ಬಂಗಾರ ಚೆರಿಗೆ ಮಾಡಿ ಕೊಟ್ಲು ಬಿಟ್ಲಕಿ ಕೈಯಾಗ. ಹೌದು ಹೌದೇವ. ಈಕಿ ಅಂದಳು ಹೆಣ್ಮಗಳ, ಏ ಆಯಿ ಬಾ ಒಳಗ ಅಂದಳಕಿ. ಬಾ ಒಳಗ. ಪುರಾಣ ಹೇಳವನೇನು ಸುಡ್ತೀಯನ? ಏನ್ ಮಾಡುದ ತಗೊಂಡೆ? ಬಾ ಒಳಗೆ. ಆ ಮೌಲಕ ಕನಗತ್ಲೆ ಹೇಳಿದ ಹೇಳೋ ಕಿಸಬಾಯ್ದಾಸ ಅದನ್ನ ಹೇಳ್ತತಿ ಬರೀ. ಹೌದು ಹೌದಲ್ಲ. ಬಾ ಒಳಗೆ. ಬಾ ಯವ್ವ ಒಳಗೆ. ಯವ್ವ ನಿನಗೆ ಏನು ಬೇಕು? ಅಗಲ ನೀಡಿ ಕೊಡ್ತೀನಿ ಅಂದಾಗ ಅಗಲ ಮುಟ್ರ ಅಗಲ ಸಹಿತ ಬಂಗಾರ ಆತ. ಹೌದವ್ವ. ಏನು ಮುಟ್ತಾಳೆಲ್ಲ ಲಕ್ಷ್ಮಿ ಅವತಾರ ಹಾಕಿದ. ಮಣ್ಣ ಮುಟ್ಟ ಹೊಣ್ಣಾಗೋ ಅವತಾರ ಹಾಕಿದ. ಹೌದು ಹೌದು. ಏನು ಮುಟ್ತಾಳೆ ಎಲ್ಲ ಬಂಗಾರ ಆಗಲ ಕೈತು. ಈಕಿ ಅಂದಳು ಹೆಣ್ಮಗಳ, ಏ ಆಯಿ ನೀ ಮನ್ಯಾಗ ಕೊಂಡ್ರು ಅಂತಾರೆ ಅಂದಳಕಿ. ನೀ ಮನ್ಯಾಗ ಕೊಂಡ್ರೆ ಏನು ನನಗೆ ಗೆಳತಿಯಾರದಾವ್ ಎಷ್ಟೋ ಸುಮ್ಮನೆ ಕೂತ ಪುರಾಣ ಹೇಳೋನು ಮುಂದೆ ಅತ್ತು ನಟ್ಟು ಕರ್ಕೊಂಡು ಬರ್ತಾನೆ ಎಲ್ಲ ಅಂದಳಕಿ. ಕರ್ಕೊಂಡು ಬರ್ತಾನ ಅಂದಾಗ ಏನಾಯ್ತು? ಅತ್ತು ನಟ್ಟು ಎಲ್ಲ ಹೊಡ್ಕೊಂಡು ಬರ್ತಾನ ಅಂದಾಗ ಹೌದಾ ಆತ ಮುದುಕಿನ ಮನ್ಯಾಗ ಹಾಕಿ ಕೀಲಿ ಹಾಕಿ ಹೋದಳಕಿ. ಪುರಾಣ ಹೇಳಕ್ ಕೂತಿದ್ದು ಹೆಣ್ಮಕ್ಳ ಎಲ್ಲ ಕೂಡಿ ಕೂತಿದ್ರಲ್ಲ ಹಿಂಗ ನಮ್ಮ ಅಂದ್ರವ್ರ. ಯಾಕ ದಿನನಿತ್ಯ ಲೌಕರ ಬರ್ತಿದ್ದಿ, ನಿನ್ನ ಸಂಬಂಧ ಜಾಗ ಹಿಡ್ಕೊಂಡು ಕೂತದೀವು. ಹೌದಲ್ಲ? ಹಿಂದ್ಯಾಕ ತಡ ಮಾಡಿದಿ? ಹೌದು. ಈಕಿ ಅಂದಳು, ಈ ಪುರಾಣ ಹೇಳವನೇನ ಸುಡ್ತೀಯ? ಏನ್ ಮಾಡುದು ತಗೊಂಡು? ಮನ್ಯಾಗ ಒಂದು ಮುದುಕಿ ಬಂದೈತಿ. ಮುಟ್ಟಿದೆಲ್ಲ ಬಂಗಾರ ಆಗ್ಲತ್ತೈತಿ. ಕ್ವಿಂಟಲ್ ಗಟ್ಲೆ ಬಂಗಾರ ಮಾಡ್ಕೋಬರ್ರಿ. ಹೌದು. ಇದನ್ನೇನು ಸುಡ್ತೀರಿ? ಇದನ್ನೇನ್ ಮಾಡುದು? ಆತ ಒಂದು ಕೂಸು ಮೊದಲು ಮಾಡಿ ಉಳಿಲಿ ನೀವು ವಿಷ್ಣುನ ಮುಂದೆ ಎಲ್ಲಾ ಖಾಲಿ ಆಯ್ತು. ಎತ್ಕೊಂಡು ನಡೆದ್ರ ಹೌದು. ಎಲ್ಲಿ ಯಾನ ಮುಟ್ತಾಳೆ ಎಲ್ಲ ಬಂಗಾರ ಆಗ್ತಿತ್ತು. ಹೌದಾ? ಈ ಸುದ್ದಿ ಮುಟ್ಟಿತ್ತು ಊರ ಗೌಡ್ರಿಗೆ ಮುಟ್ತಿರ್ಲ. ಊರ ಗೌಡ್ರಿ ಸುದ್ದಿ ಮುಟ್ಟಿತ್ತು. ಅವ್ರಂದ್ರು ಯಾನ್ರು ಊರಾಗ ಒಂದು ಮುದುಕಿ ಬಂದತ್ತ, ಮುಟ್ಟಿದೆಲ್ಲ ಬಂಗಾರ ಆಗ್ಲತ್ತ. ಹೌದಾ? ನಮ್ಮ ವಾಡಿಗೆ ಜರ ಕರ್ಕೊಂಡ ಬರ್ರಿ ಮುದುಕಿನ ಅಂದ. ಗೌಡ್ರು ನಮ್ಮ ವಾಡಿಗೆ ಕರ್ಕೊಂಡು ಬರ್ರಿ. ಹಳಿ ಲಗ್ ಬಿದ್ದೈತಿ, ಹಳಿ ತೋಟ್ಲು ಬಿದ್ದಾವ, ಹಳಿ ಕಾಟ ಬಿದ್ದಾವ, ಹಳಿವೆಲ್ಲ ಹಳಿ ಸಾಮಾನು ಬಿದ್ದಾವ, ತಾಮ್ರದ ಹಂಡೆ ಬಿದ್ದಾವ, ಗಿಂಡಿ ಬಿದ್ದಾವ. ಬಾಳ ಹೇಳ್ತೀನಿ ಖರೆ ಬಾಳ ನೋಸಕ್ ಮಾತಾಡ. ಅದಕ್ಕ ಇವೆಲ್ಲ ಬಿದ್ದಾವ ಹಳಿವ. ಹೌದಾ? ಎಲ್ಲಾ ಮುಟ್ಟಿ ಬಂಗಾರ ಮಾಡ್ತಾವ ಕರ್ಕೊಂಡು ಬರ್ರಿಕೇನಂದ್ರಿ. ಅಂದಾಗ ಮುಂದೆ ಏನ್ ಮಾಡ್ತಾರು? ಮುದುಕಿನ ಕರ್ಕೊಂಡ ಬಂದ್ರು. ಅವಾಗ ಗೌಡ್ರ ಮುಂದೆ ನಿಂತು ಹೇಳ್ತಾರೆ, ಏ ಮುದುಕಿ ಏನೋ ನೀ ಮುಟ್ಟಿದೆಲ್ಲ ಬಂಗಾರ ಆಗ್ತತಿ ಅತ್ತ. ನನ್ನ ಮನ್ಯಾಗ ಹಳಿ ಕಾಟ ಬಿದ್ದಾವ್, ತಾಮ್ರದ ಹಂಡೆ ಬಿದ್ದಾವ್, ಇವೆಲ್ಲ ಮುಟ್ಟಿ ಬಂಗಾರ ಮಾಡಂದ್ರ ಅವ್ರು. ಮಾಡ ಹಾಕಿ ಅಂದಳು. ಏನಂತ ಇವ ಗೌಡ್ರ, ನಾ ಎಲ್ಲ ಬಂಗಾರ ಮಾಡ್ತಾನ ಖರೆ ನಂದೊಂದು ಕರಾರ ಐತಿ ಅಂದಳಕಿ. ಏನಂತ ಕರಾರ?
ನಾ ಬಂಗಾರ ಮಾಡ್ತೇನ್ರಿ ಇಲ್ಲ ಅಂದಿಲ್ಲ. ಹೌದಾ? ಖರೆ ನನಗೊಂದು ಕರಾರ್ ಕಂಡೀಷನ್ ಐತ್ರಿ ನಂದ. ಹೌದು ಹೌದ್ರಲ್ಲೇ. ನಾ ಬಂಗಾರ ಮಾಡ್ತೇನೆ ಖರೆ. ಹೌದು. ಆ ಏನ ಹನುಮಪ್ಪನ ಗುಡಿಯಾಗ ಗುಡಿ ಪುರಾಣ ಹೇಳಕ್ ಕೂತತ್ತಿರ್ಲೆ. ಬಂದಾರಲ್ಲೇ. ಮೊದಲ ಅದನ್ನ ಊರು ಬಿಟ್ಟು ಹೊರಗೆ ಹಾಕ್ತಾನಂದ್ರ ಎಲ್ಲ ಬಂಗಾರ ಮಾಡ್ತಾನಂದಳಕ್ಕೆ. ಹೌದು 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 ಖರೆ. ಗೌಡ್ರಂದ್ರು ಆ ಮಗನ ತಂದು ಹಚ್ಚಿದವನ ನಾ ಇಲ್ಲಿ ನಾನಾರ್ಲೆ. ಆ ಮಗ ತಿರುಗಲತ್ತಿದ್ದ ಕೈಯಾಗ ಒಂದ್ ಜೋಳಿಗೆ ಹಿಡ್ಕೊಂಡು ಮೌಲಾಕ ಕಾಣಗತ್ಲಿ. ಹೌದು. ಆ ಮಗನ ತಂದು ಹಚ್ಚಿದವನ ಗೌಡ್ರೆ ಅವನು ಬಿಡಿಸೋದು ಎಟ್ಟೋತ ಅದ್ ಬಾಯಿ. ಹೌದಾ? ಒಟ್ಟ ನೀ ಬಂಗಾರ ಮಾಡೋದು ಮಾಡ ಹಾಕತ್ತಾನ ಊರ್ ಹೊರಗಂದ ಲೋಕರ ಹಸ್ತನ. ಆಯ್ತು ಹನುಮಪ್ಪನ ಗುಡಿಗೆ ಹೋದ್ರ ಗೌಡ್ರ ಅಂದ್ರು ಸಾಕೋ ನಿನ್ನ ಪುರಾಣ ಬಂದ್ ಮಾಡಂದ್ರು. ಸಾಕು ಬಿಡು, ಎಡದಾನ ಹೇಳ್ತಿ. ಪುರಾಣ ಬಂದ್ ಮಾಡು, ಕಟ್ಟು ನಿನ ಗಂಟ. ನಡಿ ಮೌಲಕಕ್ಕ ಟೈಮ್ ಆಗೈತಿ, ಕಟ್ಟು ನಿನ ಗಂಟಿನ. ಚಾರ್ ಆಗೈತಿ, ನಡಿ. ಚಾರ್ ಆಗೈತಿ, ನಿನ ಕೇಲ್ ಖತಮ್ ಆಗೈತಿ. ಹೋಗಿ ಡೋಣೆ ಬೀಳ ಹೋಗ. ಚಲ್ಲ ಚಲ್ಲ ಮೇರಿ ಸಾತಿ ಓ ಮೇರಿ ವಾತಿ. ನಮ್ಮ ಬರ್ತದ ನಮ್ಮ ಬಡತಕ ಸಿಕ್ಕ ಮೌಲಕಾಕ ಬಚ್ಚಲದಾಗ ಹೇತಿ. ನಿನಗ ನಡೀತ ಬಾಳ